ನಮಃ ಪರಮಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಸಂಕ್ಷಿಪ್ತ ಭಾಗವತವನ್ನು ನಾವು ಕೇಳಿದ ಮೇಲೆ ಭಾಗವತರು ಯಾರು, ಭಾಗವತ ಅಂದರೆ ಏನು ಎಂಬತಕ್ಕಂಥದ್ದನ್ನು ನಾವು ವಿಶೇಷವಾಗಿ ನಾವು ನಿತ್ಯವೂ ಮನನ ಮಾಡಲೇಬೇಕು. ಅದರಲ್ಲಿ ಈಗ ಪ್ರಸ್ತುತವಾಗಿರೋದು ಭಾಗವತ ಧರ್ಮಗಳು ಯಾವುದು, ಇದು ನಾವು ಉಪನಿಷತ್ತುಗಳಲ್ಲಿ, ಭಗವದ್ಗೀತೆಯಲ್ಲಿ, ಮಹಾಭಾರತದಲ್ಲಿ, ಭಾಗವತದಲ್ಲಿ ಕೇಳ್ತೇವೆ. ಆದರೆ ಭಾಗವತ ಧರ್ಮ ಹೇಳಿದ್ದು ಯಾರು ಅದನ್ನು ಅನುಸರಿಸ್ತಾ ಇದ್ದಾರೆ, ಭಾಗವತರು ಅನುಸರಿಸಬೇಕು. ಹಾಗಾದರೆ ನಾವು ಭಾಗವತರ ಎಂದು ಕೇಳೋದಕ್ಕೆ ಒಂದು ಸುಂದರವಾದ ದರ್ಪಣದಂತಿರತಕ್ಕಂಥ ಇದು ವ್ಯವಸಾಯ. ಇದನ್ನು ಚಿಂತಿಸೋಣ. ನಾವು ಈ ಹಿಂದೆ ನಮ್ಮ ಭಾಗವತ ಕೇಳಿದೆವು. ಈಗ ಅಂತಹ ಭಾಗವತರ ದಿನಚರಿಯನ್ನು ಕೇಳೋಣ. ಭಾಗವತರು ಯಾರು? ತಮ್ಮ ಭಾಗವತವನ್ನು ಇಟ್ಟುಕೊಂಡಿರುವವರು ಎಂದರ್ಥ. ಲಕ್ಷಾಧೀಶರು, ಕೋಟ್ಯಾಧೀಶರು ಅಂದರೆ ಯಾರ ಲಕ್ಷ ವರಾಹ ಇಟ್ಟುಕೊಂಡಿರುವರೋ, ಕೋಟಿ ವರಾಹ ಮಾಲೀಕರು ಎಂದು ತಿಳಿತೇವೆ ಅಲ್ವಾ? ಹಾಗೆಯೇ ನಮ್ಮ ಭಾಗವನ್ನು ಪಡೆದುಕೊಂಡವರು ಭಾಗವತರು. ತಮ್ಮ ಭಾಗವ ಕೇಳಿ ಪಡೆಯುವ ಕಾಲವೇ ಸಾಧನೆ. ಅದಕ್ಕಾಗಿ ಸಂಸಾರ ಭಗವಂತ ಕಲ್ಪಿಸಿರುವುದು. ವ್ಯಾಸೋಚಿಷ್ಟಂ ಜಗತ್ಸರ್ವಂ ಎಂಬ ಮಾತನ್ನು ಕೇಳುತ್ತೇವೆ. ಇದರರ್ಥ ಶ್ರೀ ವೇದವ್ಯಾಸ ದೇವರು ಏನು ಶಬ್ದವನ್ನು ವರ್ಣಾತ್ಮಕವಾಗಿ ಹೇಳಿದರೋ, ಅಂದರೆ 18 ಪುರಾಣದಲ್ಲಿ ಹೇಳಿದ್ದಾರೋ ಅದೇ ವಾಕ್ಯಗಳನ್ನು ನಾವೆಲ್ಲರೂ ಪ್ರತಿದಿನ ಪ್ರತಿ ಘಟನೆಯಲ್ಲಿ ಅನ್ನುತ್ತಿರುತ್ತೇವೆ. ಇದರ ಅರಿವು ನಮಗೆ ಆಗಬೇಕಾಗಿದೆ. ಉದಾಹರಣೆಗೆ ಅವರು ಉಪಯೋಗಿಸಿದ ಬರಹಗಳು ಕೇವಲ 51 ವರ್ಣಗಳು. 51 ನಾವು ಉಪಯೋಗಿಸಿದ ಸಕಲ ವರ್ಣಗಳು 51 ಆಗಿದೆ. ವರ್ಣಮಾಯೆಯ ಲೋಕದಲ್ಲೇ 51 ಇರುವುದು, 52 ಎಂಬುದೇ ಇಲ್ಲ. ಆದ್ದರಿಂದ ಶ್ರೀ ವೇದವ್ಯಾಸರು ಬಳಸಿದ ವರ್ಣಗಳು, ಶಬ್ದಗಳು 4 ಲಕ್ಷ ಪುರಾಣ ರೂಪದಲ್ಲಿ ಹೇಳಿದೆ. ಭಾಗವತ ಪುರಾಣವು 18ನೇ ಪುರಾಣವಾಗಿದ್ದು 18 ಪುರಾಣದ ವಾಕ್ಯದಲ್ಲಿ ಇದನ್ನೇ ನಾವು ಕಾಣಬಹುದಾಗಿದೆ. 18,000 ಶ್ಲೋಕಗಳೇ 4 ಲಕ್ಷ ಶ್ಲೋಕಗಳು ಎಂದರ್ಥ. ಇಲ್ಲಿ ಉಪಯೋಗಿಸಿದ 18,000 ಶ್ಲೋಕದ ವರ್ಣನೆ ಮತ್ತೆ ಮತ್ತೆ ಉಪಯೋಗಿಸಿ ಅನೇಕ ರೀತಿಯಲ್ಲಿ ಪದಗಳನ್ನು, ವಾಕ್ಯಗಳನ್ನು ರಚಿಸಿ ಉಳಿದ 17 ಪುರಾಣದಲ್ಲಿ ಇರತಕ್ಕಂತಹ ವಿಷಯವನ್ನು ಸಹ 18ನೇ ಪುರಾಣದಲ್ಲಿ ಹೇಳಿರ್ತಾರೆ ಎಂದರ್ಥ. ನಾವು ಆ ಅಂದರಣೆ 4 ಲಕ್ಷದಲ್ಲಿ 32 ಅಕ್ಷರ ಒಂದು ಶ್ಲೋಕ ಅಂತ ಇಟ್ಕೊಂಡರೆ 96 ಲಕ್ಷ ಶ್ಲೋಕಗಳು, ವರ್ಣಗಳು ಬರುತ್ತೆ.
ಎಷ್ಟು ಬಾರಿ ಬಂದಿದೆ ಆ ಎಂಬುದು, ಎಲ್ಲಿ ಬಂದಿದೆ, ಯಾವ ಪುರಾಣ, ಯಾವ ಪ್ರಸಂಗ, ಇದರಿಂದ ಫಲ ಏನು, ಇವೆಲ್ಲವನ್ನು ತಿಳಿದವ ಮಾತ್ರ ವ್ಯಾಸೋಚಿಷ್ಟಂ ಜಗತ್ಸರ್ವಂ ಎಂದು ಹೇಳಲು ಅಧಿಕಾರಿಯಾಗುತ್ತಾನೆ. ಇದಕ್ಕೆ ಜನ್ಮದಿಂದಲೇ ಉತ್ತಮ ವ್ಯಾಸಂಗದ ಅವಶ್ಯಕತೆ ಇದೆ. ಇದು ಮೋಕ್ಷದಲ್ಲಿ ಸ್ಪಷ್ಟ ಹಾಗೂ ಸದಾ ಸಿದ್ಧವಾಗಿರುತ್ತದೆ. ಅಂದರೆ ಇದು ಸಂಸಾರ ಹಾಗೂ ಮೋಕ್ಷದ ಜೀವನ ಬಗ್ಗೆ ಇರುವ ಸಂಬಂಧ ಎಂದು ತಿಳಿಯಬಹುದು. ಈಗ ನಮ್ಮಲ್ಲಿ ನಾವು ಮಾತನಾಡುವುದಕ್ಕೂ ಅರ್ಥದಲ್ಲಿ ಹೇಳುವುದಕ್ಕೂ ಮನಸ್ಸಲ್ಲಿರಿದಾಗ ಅರ್ಥವನ್ನು ಬೇರೆಯೇ ಇಟ್ಕೊಂಡಿರ್ತೇವೆ. ಆದರೆ ಮುಕ್ತ ಜೀವರು, ಸಾತ್ವಿಕರು ತಾವು ಮನಸ್ಸಲ್ಲಿರುವುದನ್ನೇ ಹೊರಗಡೆ ಹೇಳುತ್ತಾರೆ. ಇನ್ನು ಅರ್ಥದಲ್ಲಿ ಯಾವ ಕಡೆ ಏನರ್ಥ ಬಳಕೆಯಾಗಿದೆ ಎಂಬ ವ್ಯಾಸದೇವರ ಪ್ರತಿಯಾತಿವಲ್ಲಭಂ ಪ್ರತಿಯಾತಿವಲ್ಲಭಂ ಎಂದು ಶ್ರೀಮದ್ ಆನಂದ ತೀರ್ಥರನ್ನು ಸುಮಧ್ವಿಜಯದಲ್ಲಿ ಹೇಳಿದ್ದಾರೆ. ಇದೇ ಕಾರಣ ಶ್ರೀಮದ್ ಆನಂದ ತೀರ್ಥರು ತಮ್ಮ ಸರ್ವಮೂಲ ಗ್ರಂಥದಲ್ಲಿ 37 ಗ್ರಂಥದಲ್ಲಿ ಅನೇಕ ಲಕ್ಷ ಶ್ಲೋಕಗಳು ರಚಿಸಿದರೂ ಸಹ 100ರಲ್ಲಿ 98 ಭಾಗ ಶ್ರೀ ವೇದವ್ಯಾಸರಿಂದ ರಚಿಸಿದ ಪದಗಳನ್ನೇ, ವಾಕ್ಯಗಳನ್ನೇ ಹಾಗೆಯೇ ಕೋಟ್ ಮಾಡಿರ್ತಾರೆ. ಇದರ ಅರ್ಥ ಏನು? ಎಲ್ಲವೂ ವ್ಯಾಸೋಚಿಷ್ಟ ಎಂಬತಕ್ಕಂಥದ್ದು ಸ್ಪಷ್ಟವಾಗಿ ನುಡಿದು ತೋರಿಸಿದವರು ಶ್ರೀಮದಾನಂದ ತೀರ್ಥರು. ಇನ್ನು 1-2% ಆದರೂ ಏನಪ್ಪ ಅಂದರೆ ಅದು ವೇದವ್ಯಾಸರ ವಾಕ್ಯವೇ, ಭಗವದ್ಗೀತೆ ಕೃಷ್ಣನ ವಾಕ್ಯವೇ. ಆದರೆ ತಮ್ಮ ಪರಿಚಯವನ್ನು ಹೇಳಿಕೊಳ್ಳುವುದಕ್ಕೋಸ್ಕರವಾಗಿ ಅವರ ವಾಕ್ಯವನ್ನೇ ಬಳಸಿರುತ್ತಾರೆ. ಅಲ್ಲಿ ಅರ್ಥ ಮಾತ್ರ ತಮ್ಮನ್ನು ಪರಿಚಯ ಮಾಡಿಕೊಂಡಂತೆ ಭಗವಂತನನ್ನು ಪರಿಚಯ ಮಾಡಿಸ್ತಾ ಇರ್ತಾರೆ. ಆದರೆ ನಾವಾಡುವ ಯಾವುದೇ ಒಂದು ಪದ, ಒಂದು ವಾಕ್ಯ ಎಂತಹ ಪುರಾಣ ಅಂತ ತೋರಿಸಿಕೊಳ್ಳುವ ಯಾವ ವಿದ್ವಾಂಸರು ಇನ್ನೂ ಹುಟ್ಟೇ ಇಲ್ಲ. ಎಲ್ಲರೂ ತಮ್ಮ ಖಾಸಗಿ ಸಾಂಸಾರಿಕ ವ್ಯವಹಾರದಲ್ಲಿ ಆಡುವ ಶಬ್ದಗಳ ಬಳಕೆ, ಪದಗಳ ಬಳಕೆಯ ಬಗ್ಗೆ ಗಮನವಿಟ್ಟಂತೆ ಕಾಣುವುದೇ ಇಲ್ಲ. ಪುರಂದರದಾಸರು ಖಾಸಗಿ ವ್ಯವಹಾರ ಎಂಬುದೇ ಇರೋದೇ ಇಲ್ಲ. ಅವರು ಎಲ್ಲವೂ ಆಧ್ಯಾತ್ಮಿಕವಾಗಿ ಪದಗಳನ್ನು ರಚಿಸಿದ್ದು ಸಕಲವೂ ಉಪನಿಷತ್ ವಾಕ್ಯಗಳು, ಸೂತ್ರ ವಾಕ್ಯಗಳು, ಪುರಾಣ ವಾಕ್ಯಗಳೇ ಆಗಿದೆ. ಇದು ಕನ್ನಡದಲ್ಲಿರಬಹುದಾದರೂ ಸಂಸ್ಕೃತಕ್ಕೆ ತರ್ಜಮೆ ಮಾಡಿ ನೋಡಿದಾಗ ಉಪನಿಷತ್ ವಾಕ್ಯಗಳಾಗಿ ಕಾಣಿಸುತ್ತದೆ. ಇದರಂತೆ ಶ್ರೀ ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು ಇವರ ಪದಗಳನ್ನು ನಾವು ನೋಡಬಹುದು. ಹರಿಕಥಾಮೃತ ಸಾರವೇ ಇದಕ್ಕೆ ಉತ್ತಮ ನಿದರ್ಶನವಾಗಿದೆ. ಇದೇ ಕಾರಣ ವೇದ, ಉಪನಿಷತ್ತು, ಬ್ರಹ್ಮಸೂತ್ರ, ಪುರಾಣಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡುವವನು ಯಾರೂ ದಾಸರ ಪದಗಳಿಗೆ ಯಥಾರ್ಥ ಚಿಂತನೆ ನಡೆಸಲಾರರು. ಅದರಿಂದಲೇ ಗಾದೆ ಇರುವುದು, ಸುಧಾ ನೋಡಿ ಪದ ನೋಡು, ಸುಧಾ ಓದಿ ಪದ ನೋಡು ಎಂಬುದಾಗಿದೆ. ಯಥಾರ್ಥವಾಗಿ ಚಿಂತಿಸಿದಾಗ ಯಾರೊಬ್ಬರ ಪದ, ವಾಕ್ಯ ಅರ್ಥದಲ್ಲಿ ಒಂದು ತಿಲ ಪ್ರಮಾಣ ಭಿನ್ನವಾಗಿ ಕಾಣಲಾರವು. ಅರ್ಥತಃ ಸಕಲವೂ ಶತಾಂಶ ಏಕಾಭಿಪ್ರಾಯವಾಗಿರುತ್ತದೆ. ಇದೇ ಭಾಗವತರ ಮೂಲ ಹಾಗೂ ಪರಮಧರ್ಮ ಎನಿಸುತ್ತದೆ. ಇದನ್ನು ಶ್ರೀ ವೇದವ್ಯಾಸರೇ ಅಂದು ತೋರಿಸಿದ್ದಾರೆ. ವ್ಯಾಸೋಚಿಷ್ಟಂ ಜಗತ್ಸರ್ವಂ ಎಂಬತಕ್ಕಂಥದ್ದು ಇತರರು ಹೇಳಿದರು. ಅದು ವೇದವ್ಯಾಸರ ವಾಕ್ಯವೇ. ಮತ್ತು ನಿತ್ಯ ಶುದ್ಧವಾದ ಭಾಗವತ ಧರ್ಮದಲ್ಲಿ ಯಾರಪ್ಪ ಇದ್ದರು ಎಂಬತಕ್ಕಂಥ ಶ್ರೀಮದಾನಂದ ತೀರ್ಥರು ತೋರಿಸುತ್ತಾರೆ. ಶುದ್ಧೇ ಭಾಗವತೆ ಧರ್ಮಿ ನಿರತೋ ಯತ್ ವೃಕೋದರ. ಆದ್ದರಿಂದ ರುಜುಗಣಸರು ಯಾರಿರ್ತಾರೋ ಅವರೇ ಶುದ್ಧ ಭಾಗವತರು. ಅವರ ಅನುಯಾಯಿಗಳು ಎಷ್ಟರ ಮಟ್ಟಿಗೆ ಇರ್ತಾರೋ ಅವರು ಅಷ್ಟರ ಮಟ್ಟಿಗೆ ಭಾಗವತರು ಎಂಬುದೇ ಭಾಗವತ ಧರ್ಮ. ದಿನಚರಿಗಳೇ ಭಾಗವತ ಧರ್ಮ. ಇದನ್ನು